ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ನೀವು ಲಾಸ್ಟ್ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಹೋಗಿ ಆ ವಿಡಿಯೋ ನೋಡಿಲ್ಲ, ಹೋಗಿ ನೋಡ್ಕೊಂಬನ್ನಿ. ನಮ್ಮ ಶಾಪಲ್ಲಿ ಒಂದು ದಿನ ಯಾವ ಥರ ಇರುತ್ತೆ ನಂದು ಅಂತೇಳಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಅದು ಪಾರ್ಟ್ 1 ಆಗಿತ್ತು, ಇದು ಪಾರ್ಟ್ 2 ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಂದರೆ ಮಧ್ಯಾಹ್ನ ಟೈಮ್ ಯಾರು ಕಸ್ಟಮರ್ಸ್ ಬಂದಿಲ್ಲ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಓಕೆ, ಎಲ್ಲ ಚೆನ್ನಾಗೇ ಇರುತ್ತೆ. ನೋಡಿ, ಇವರು ನಮಗೆ ಗೊತ್ತಿರೋರೇ, ಹಾಗಾಗಿ ಎಲ್ಲ ಇಲ್ಲೇ ನಮ್ಮ ಅಂಗಡಿ ಹತ್ರನೇ ಬಂದಿದ್ರು. ಅವರಿಗೆಲ್ಲ ಬಟ್ಟೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರಿ. ಇನ್ನು ಯಾವ್ಯಾವ ಥರ ವೀಡಿಯೋಸ್ನ ಬೇಕು ಅಂತ ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಂದು, ಪೂಜಾ ಸುನಿಲ್ 7848 ಅಂತ ಇದೆ, ಅಥವಾ ಪೂಜಾ ಕನ್ನಡ ವ್ಲಾಗ್ಸ್ ಅಂತ ಹೊಡೆದ್ರೂ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನಲ್ಲು ಬರುತ್ತೆ. ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಶಾಪ್ ವಿಸಿಟ್ ಮಾಡಿಲ್ಲ, ಪ್ಲೀಸ್ ಶಾಪ್ ವಿಸಿಟ್ ಮಾಡಿ. ಇಲ್ಲೇ ಇರೋದು ನಮ್ಮದು ನಿಯರೆಸ್ಟ್ ಬಗ್ಲುಗುಂಟೆ ಆರ್ಚಿಂದ ಒಂದು 100 ಮೀಟ್ರ್ ಒಳಗಡೆ ಇದೆ ನಮ್ಮ ಅಂಗಡಿ. ಯಾರೆಲ್ಲ ಬಗ್ಲುಗುಂಟೆ ಅಥವಾ ಎಂಟೆಮೇರಿ, ನಾಗಸಂದ್ರ ಇಲ್ಲಿರೋರು ಯಾರ್ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಬಂದು ಶಾಪ್ ವಿಸಿಟ್ ಮಾಡಿ. ನಿಮ್ಗೆ ಕೂಡ ಗೊತ್ತಾಗುತ್ತೆ ಯಾವ ಥರ ಕ್ಲಾತ್ಸ್ ಇದೆ ಅಂತೆಲ್ಲ ಹೇಳಿ. ನಾನು ಪಾರ್ಟ್ 1 ವೀಡಿಯೋದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ಲ, ನೋಡ್ತಾ ಇರಿ. ಬನ್ನಿ, ಹಂಗೆ ವೀಡಿಯೋ ಕೂಡ ಕಂಟಿನ್ಯೂ ಮಾಡ್ತೀನಿ. ತುಂಬ ಜನ ಕಸ್ಟಮರ್ಸ್ ಇದ್ದರೆ ನಾನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಇವ್ರು ನಮ್ಗೆ ಗೊತ್ತಿರೋರಾಗಿದ್ದರಿಂದ ಸ್ವಲ್ಪ ಕೇಳ್ಬಿಟ್ಟು ಮಾಡಿಕೊಂಡೆ ಅಷ್ಟೇ. ನೋಡಿ ಯಾವ ಥರ ಇರುತ್ತೆ ಅಂತ. ಅದೇ ಎಲ್ಲಿ ಮತ್ತೆ ಆಗುತ್ತೆ 20-30 ಮತ್ತೆ ಟೈಮ್ ಎಷ್ಟು ನೋಡೊಂದು ಯಾವ ಕಲರ್ ಇಲ್ಲ, ಯಾವ ಕಲರ್ ಯಾವ್ದಾದ್ರು ಸರ್ ಇಲ್ಲ, ನಿಮ್ಗೆ ಇಷ್ಟ ನಮಗೆ ಹೇಳಿದ್ನಲ್ಲ, ನಾನು ತೆಗ್ದಿಟ್ಟಿದ್ದೀನಲ್ಲ. ಓಕೆ ಸರಿ, ಆಯ್ತು. ಇನ್ನೊಂದ್ಸರಿ ನನಗೆ ಗೊತ್ತಿರೋರು ಅಂತ ಹೇಳಿದ್ನಲ್ಲ, ಅವರು ತಗೊಂಡೋಗಿದ್ದಾದಮೇಲೆ ಇನ್ನೊಬ್ರು ಹಂಗೆ ಕಂಟಿನ್ಯೂಸ್ ಆಗಿ ಬಂದರು, ಕಸ್ಟಮರ್ ಒಂದಿಬ್ಬರು. ಹಾಗಾಗಿ ಇಷ್ಟೊಂದು ಬಟ್ಟೆ ಆಗಿತ್ತು ಅಷ್ಟೇ. ಹಾಗಾಗಿ ಇದೆಲ್ಲ ಮಡ್ಚಿಡ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ಇದು ಫುಲ್ ಬಟ್ಟೆ ಅಂಗಡಿ ಅಂದರೆ ಏನು ಬೇಜಾರು ಅಂದರೆ ಈ ಬಟ್ಟೆ ಮಡ್ಚೋಕ್ಕೆ ಬೇಜಾರು. ಈ ಥರ ನೋಡಿ, ಎಲ್ಲ ಒಂದೇ ಸಲ ನಾನೆಲ್ಲ ಫುಲ್ಲು ಮಡ್ಚಿಟ್ಕೊಂಡ್ಬಿಡ್ತೀನಿ. ಆಮೇಲೆಲ್ಲ ಕವರ್ಗೆ ಹಾಕೋದೆಲ್ಲ ಕವರ್ಗೆ ಹಾಕ್ಬಿಟ್ಟು ಒಂದೇ ಸಲ ಒಂದು ಈ ಸ್ಟೆಪ್ ಏನಾದ್ರು ಹತ್ತದಿದ್ರೆ ಹತ್ಬಿಟ್ಟು ಒಂದೇ ಸಲ ಎಲ್ಲ ಇಟ್ಬಿಡ್ತೀನಿ. ಒಂದೊಂದಕ್ಕೆ ಯಾರು ಹತ್ಕೊಂಡು ಕುತ್ಕೊಂತಾರೆ ಅಂತ ಹೇಳಿ ಅಷ್ಟೇ. ನಾನಿವತ್ತು ಸ್ವಲ್ಪ ಲೇಟಾಗೇ ಬಂದಿದ್ದೆ ಶಾಪ್ ಹತ್ರ, ಹಂಗಾಗಿ ಪೂಜೆನೂ ಸಹ ಏನೂ ಮಾಡಿರಲಿಲ್ಲ. ನೋಡಿ, ಇವಾಗ ಅವರೆಲ್ಲ ಹೋದ್ಮೇಲೆ ಅದೇ ನಮ್ಗೆ ಗೊತ್ತಿರೋರು ಅಂತ ಹೇಳಿದ್ನಲ್ಲ, ಅವರೆಲ್ಲ ಹೋಗಿ ಆಮೇಲೆ ಮತ್ತೆ ಇನ್ನೂ ಇಬ್ಬರು ಕಸ್ಟಮರ್ಸ್ ಬಂದಿದ್ದರು. ಬಟ್ಟೆಗಳೆಲ್ಲ ತೋರಿಸಿ ಅವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ನೆಲ ಒರೆಸಿ ಕೆಲಸ ಮಾಡ್ಕೊತಾ ಇರೋದು ನಾನು. ಇಲ್ಲಿ ಪೂಜೆ ಮಾಡೋಣ ಅಂತ ಶುರು ಮಾಡ್ಕೊಂಡೆ. ನೀವು ನಂಬಲ್ಲ, ಅರ್ಧ ದೀಪ ಹಚ್ಚಿ ಹಿಂಗೆ ಊದಿನ ಕಡ್ಡಿ ಎಲ್ಲ ಹಚ್ಬಿಟ್ಟಿಟ್ಟೆ. ಮತ್ತು ಇನ್ನೊಬ್ಬರು ಕಸ್ಟಮರ್ಸ್ ಬಂದರು. ನೋಡಿ ಯಾವ ಥರ ಇರುತ್ತೆ ಅಂದರೆ, ಒಂದೊಂದು ಸಲ ಬಂದರೆ ಬರ್ತಾನೇ ಇರ್ತಾರೆ, ಬಂದಿರಂದರೆ ಒಬ್ಬರು ಬರೋದೇ ಇಲ್ಲ ಅನ್ನೋ ಥರ ಇರುತ್ತೆ ಪೊಸಿಷನ್ಸು. ನೋಡ್ತಾ ಇರಿ, ಇದೇ ಥರ ಕಂಟಿನ್ಯೂ ಆಗಿ. ಅದು ಕೂಡ ಅವ್ರನ್ನೇನು ಕೇಳೋಕ್ಕೆ ಹೋಗಲಿಲ್ಲ ನಾನು, ಸುಮ್ಮನೆ ಹಂಗೆ ವೀಡಿಯೋ ರನ್ನಿಂಗ್ ಆಗಿಟ್ಟೆ. ಪೂಜೆ ಅದು ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತೇಳಿ ಟ್ರೈಪೋಡ್ಗೆ ಹಾಕಿ, ಅವರು ಬಂದಿದ್ದ ತಕ್ಷಣ ಹಂಗೆ ಟ್ರೈಪೋಡೆಲ್ಲ ತಿರುಗಿಸ್ಬಿಟ್ಟು ಹಂಗೆ ಅವ್ರದ್ದು ಒಂಚೂರು ಫೇಸೇನು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಒಂಚೂರು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ದಿನ. ನೋಡಿ, ಅವರು ಏನು ತೊಗೊಂಡೋದ್ರು ಏನು ತೊಗೊಂಡೋಗಿಲ್ಲ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕಡಿಮೆ ಫ್ರೆಂಡ್ಸ್, ಇಷ್ಟೇ ತಗ್ಸಿ ನೋಡ್ಬೋದು. ಕೆಲವರು ಬರ್ತಾರೆ ಜೆಂಟ್ಸ್ನಲ್ಲಿ, ಲೇಡೀಸಲ್ಲಿ ಬರ್ತಾರೆ, ಸುಮ್ಮನೆ ತಗ್ಸ್ಬಿಡ್ತಾರೆ, ಇಷ್ಟನ್ನ ಹಾಕ್ಸ್ಬಿಡ್ತಾರೆ. ತಗ್ಸಿ ಒಂದೇ ಒಂದು ಪೀಸ್ ತೊಗೊಂಡೋಗಲ್ಲ. ಈಗ ಎಷ್ಟು ಅನಿಸುತ್ತೆ ಅಂದರೆ, ಅದೆಲ್ಲ ಮಡ್ಚಿ ಇಡೋದ್ರಲ್ಲಿ ಯಪ್ಪ ಅನ್ನಂಗೆ ಆಗುತ್ತೆ. ಒಬ್ಬರು ದಿನಕ್ಕೊಬ್ರು ಒಂದು 2-3 ಜನ ಅಂತ ಬಂದುಬಿಟ್ರೆ ನಮ್ಮ ಕತೆ ಹೋಗ್ಬಿಟ್ಟಿಲ್ಲ. ಏನು ಗೊತ್ತಿ, ನೀರು ಬೇಕಾ? ಏನು ಮಾಡೋಕ್ಕಾಗಲ್ಲ, ಬಂದಿರೋರೆಲ್ಲ ತಗೊಂಡೋಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಬೇಜಾರು ಮಾಡ್ಕೊಬಾರ್ದು. ಇದರಲ್ಲಿ
ನಂಗೆ ನಮ್ಮ ಮನೆಯವರು ಮೇನ್ ಹೇಳಿದ್ರೆ ಅದು ಎಂಥ ಕಸ್ಟಮರ್ ಅಂದರೆ ಕೆಲವ್ರು ತೊಗೊಂಡೋಗ್ತಾರೆ, ಕೆಲವ್ರು ತೊಗೊಂಡೋಗಲ್ಲ. ಹೊಸ ಅಂಗಡಿ ಅಂತೇಳಿ ಜಸ್ಟ್ ಚೆಕ್ ಮಾಡೋಕ್ಕೆ ಯಾವ ಥರ ಕ್ಲಾತ್ ಇದೆ ಅಂತ ಬರ್ತಾರೆ. ರೇಂಜ್ ಎಲ್ಲ ಯಾವ ರೇಂಜಿಂದ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಇರುತ್ತೆ ಅಂತ ಚೆಕ್ ಮಾಡೋಕ್ಕೆ ಬರ್ತಾರೆ. ಸೊ ಯಾವುದಕ್ಕೂ ಮಕ್ಕ ಒಂಥರ ಮಾಡ್ಕೊಂಡು ತೋರಿಸಿದ್ರೆ ಒಂದಿನ ಟೈಮ್ ಬಂದೇ ಬರುತ್ತೆ. ಕಸ್ಟಮರ್ಸ್ ಅವರು ರಿಪೀಟ್ ಆಗಿ ಬರ್ತಿರ್ತಾರೆ. ನಂಬಲ್ಲ ಆಲ್ಮೋಸ್ಟ್ ಒಂದು 2 ತಿಂಗಳು ಆಗ್ತಾ ಬಂತು. 2 ತಿಂಗಳು ಇವಾಗ 3 ಹೊತ್ತು ಇರುತ್ತೆ. ಈಗ ಮೊನ್ನೆ 2ನೇ ತಿಂಗಳಿಗೆ ಮೊನ್ನೆ 2ನೇ ತಾರೀಕಿಗೆ 2 ತಿಂಗಳಿಗೆ 3 ತಿಂಗಳು ನಮ್ಮ ಅಂಗಡಿ ಓಪನ್ ಆಗಿ ಸುಮಾರು ಜನ ರಿಪೀಟ್ ಕಸ್ಟಮರ್ಸು ಇದ್ದಾರೆ. ಚೆನ್ನಾಗಿ ಬರ್ತಾರೆ, ತೊಗೊಂಡೋಗ್ತಾರೆ. ಚೆನ್ನಾಗಿರುತ್ತೆ ಕ್ಲಾತ್ ಎಲ್ಲ ಅಂತ ಹೇಳೋಗ್ತಾರೆ. ಫ್ರೆಂಡ್ಸಿಗೆಲ್ಲ ಕೂಡ ಹೇಳಿದ್ದಾರೆ. ತುಟಿ ಫ್ಯಾಷನ್ ಅಂತ ಹೇಳಿ ನಮ್ಮ ಅಂಗಡಿ ಹೆಸರು. ಇನ್ಸ್ಟಾಗ್ರಾಮು ಇನ್ನೂ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ, ತುಟಿ ಫ್ಯಾಷನ್ 7848 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಅದೇ ಥರ ಸಪೋರ್ಟ್ ಮಾಡಿ. ಬನ್ನಿ ಪೂಜೆ ಮಾಡೋಣ. ಅರ್ಧವರ್ಧ ಮಾಡಿಬಿಟ್ಟೆ. ನೋಡಿ ಅವರೆಲ್ಲ ಹೋದ್ಮೇಲೆ ಅದೆಲ್ಲ ಅಂದರೆ ಜಾಸ್ತಿ ತೆಗ್ದಾಕ್ಸಿರಲಿಲ್ಲ, ಹಂಗಾಗಿ ಸ್ವಲ್ಪ ಬೇಗನೆ ಎಲ್ಲ ಮಡ್ಚಿಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಥರ ಇರುತ್ತೆ ಡೈಲಿ ಒಂದು ರೊಟೀನು. ಕಸ್ಟಮರ್ಸ್ ಯಾರೂ ಇಲ್ಲ ಅಂದರೆ ಬೇಗನೆ ಪೂಜೆ ಎಲ್ಲ ಮಾಡ್ಕೊತೀನಿ. ಕಸ್ಟಮರ್ಸ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಮಾಡೋದು. ಟೈಮ್ ಆಲ್ರೆಡಿ 11 ಕಾಲಾಗಿದೆ ಇವಾಗ ಪೂಜೆ ಮಾಡಿದ್ದೀನಿ. ಅದೆಲ್ಲ ಕಸ ಹೊಡೆದು ನೀರು ಹಾಕಿ ಈಚೆಗಡೆಗೆಲ್ಲ ಗೊಂಬೆಗಳೆಲ್ಲ ನೇತಾಕಿ ಈಚೆಗಡೆ ಗೊಂಬೆಗಳೆಲ್ಲ ಇಟ್ಬಿಟ್ಟು ಎಲ್ಲ ಮಾಡಿದ್ರೆ ಇಷ್ಟೊತ್ತಾಗುತ್ತೆ. ಅದಲ್ಲೆಲ್ಲ ದುಡ್ಡಿಯನ್ನು ಅಳಕ್ಕೆ ನಿಂತಲು ಅಂದರೆ ಮುಗೀತು. ಅಲ್ಲಿಗೆ ಅರ್ಧ ಟೈಮ್ ವೇಸ್ಟ್ ಅಲ್ಲೇ ಆಗೋಗುತ್ತೆ. ಈ ಥರ ಇರುತ್ತೆ ಡೈಲಿ ರುಟೀನು. ಆಲ್ಮೋಸ್ಟ್ ಎವ್ರಿ ಡೇ ಇದೇ ಥರ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಈಚೆಗಡೆಯಿಂದ ಇವಾಗ ಯಾವ ಥರ ಅಂಗಡಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಂದರೆ ಪೂಜೆ ಎಲ್ಲ ಆದಮೇಲೆ ಮತ್ತು ಈಚೆಗಡೆ ಗೊಂಬೆ ಎಲ್ಲ ನೇತಾಕಿದ್ದಾದಮೇಲೆ ಬಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ಅಂಗಡಿ. ಈಚೆ ಯಾವುದು ಜೀನ್ಸು ಟ್ರೆಂಡಿಂಗ್ ಇರುತ್ತೋ ಅದನ್ನಷ್ಟೇ ಹಾಕಿರ್ತೀನಿ, ಎಲ್ಲನೂ ಹಾಕಿರಲ್ಲ. ಪ್ಯಾಂಟ್ಸು ಮತ್ತು ಇದು 50 ರೂಪೀಸ್ ವೇಲು ಮತ್ತು ಕರ್ಚೀಫು, ಶಾರ್ಟ್ಸು, ಒಂದೊಂದು ಡೆಮೋ ಎಲ್ಲನೂ ಆಲ್ಮೋಸ್ಟ್ ಎಲ್ಲದರಲ್ಲೂ ಒಂದೊಂದು ಡೆಮೋ ಹಾಕಿರ್ತೀನಿ ಅಷ್ಟೇ, ಜಾಸ್ತಿ ಹಾಕಿರಲ್ಲ. ಈ ಥರ ಕಾಣಿಸುತ್ತೆ. ಜೊತೆಯಲ್ಲಿ ಲ್ಯಾಪ್ಟಾಪ್ ಧೂಪ ಹಾಕಿದ್ದೀನಿ, ಹಂಗಾಗಿ ಸ್ವಲ್ಪ ಹೊಗೆ ಥರ ಅನ್ನಿಸ್ತಾ ಇದೆ. ಧೃತಿ ಹಾಯ್, ಏನು ಮಾಡ್ತಾಯಿದ್ದೀರಾ? ಗೊಂಬೆ ನೋಡ್ತಿದ್ದೀರಾ? ಫ್ರೆಂಡ್ಸ್ ಇದಾಗಿತ್ತು. ಈಗಷ್ಟೇ ಟಿಫಿನ್ ಮಾಡಿಸಿ ಮನೆ ಹತ್ರ ಹೋಗಿ ಬಟ್ಟೆ ಎಲ್ಲ ಕಟ್ಟಾಕ್ಬಿಟ್ಟು ಬಂದು 2 ದಿನದಿಂದ ಮಳೆ ಫುಲ್ ಬಟ್ಟೆ ನೆಟ್ಟಿತ್ತು. ಅದು ಇವತ್ತು ಬೇಜಾರಾಗಿ ಇವಾಗ ಅದಕ್ಕೆ ಮಲಗಿಬಿಟ್ಟು ಹೋಗಿ ಬಂದೆ. ನಮ್ಮಪ್ಪ ಇನ್ನೂ ಅಲ್ಲೇ ಈ ಕಡೆ ಟಿಕೆ ಬೇಕಿಲ್ಲ, ನೇರ್ಲೇನು ಹಾಕಿದಲ್ಲ, ಹಂಗಾಗಿ ಸ್ವಲ್ಪ ತಗೊಂಡು ಬಂದೆ. ನೋಡಿ ದುಡ್ಡು ಮಲಗಿದ್ದೆ. ನೋಡಿ ಈ ಥರ ಮಲಗಿದ್ಲು ದುಡ್ಡು. ನಾನು ಹೋಗಿ ಬರೋಷ್ಟೊತ್ತಿಗೆ ನಾವು ಅಪ್ಪಂಗೆ ಹೇಳಿದೆ ಸ್ವಲ್ಪ ಕವರ್ಗೆ ಹಾಕಿಟ್ಟಿರಿ ಅಂತ. ಅವ್ರು ನೀನು ಬೇಕಾದ್ರೆ ತಗೊಂಡು ಹೋಗುವಂತೆ ಬಾರಮ್ಮ ಅಂತೇಳಿ ಏನೂ ಹಾಕೇ ಇರಲಿಲ್ಲ. ನಾನು ಹೋಗಿ ಆಲ್ಮೋಸ್ಟ್ ಎಲ್ಲನೂ ಇದೇ ಥರನೇ ಇತ್ತು, ಏನು ಆಯ್ಕೊಳ್ಳೋ ಥರ ಏನೂ ಇರಲೇ ಇಲ್ಲ. ಹಾಗಾಗಿ ಹೋಗಿ ಇವನೊಂದು ಸ್ವಲ್ಪ ತಗೊಂಡ್ಬಿಟ್ಟು ಬಂದೆ. ಇದಾಗಿತ್ತು ಇವತ್ತಿನೊಂದು ಬ್ಲಾಗ್. ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಎಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಹಾಗೆ ಬ್ಯೂಟಿ ಫ್ಯಾಷನ್ 7848 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂಗಡಿದು, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಒಂದು ಹಾಫ್ ಡೇ ವ್ಲಾಗ್ ಮಾಡಿದ್ದೀನಿ ಅಷ್ಟೇ, ಫುಲ್ ಡೇ ಏನು ಮಾಡೋಕ್ಕೋಗಿಲ್ಲ. ಇನ್ನು ಸಂಜೆ ಮೇಲೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಏನು ವೀಡಿಯೋಸ್ ಎಲ್ಲ ಏನಕ್ಕೆ ಅಂತೇಳಿ ಇಷ್ಟು ಮಾಡಿದೆ. ಅದಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.